ಸರ್ ರಜತ್ ಅಂದರೆ ಯಾರು, ಏನು? ಅನ್ಸಿದ್ದನ್ನ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಹೇಳಿರ್ತೀನಿ, ಬಟ್ ಸ್ವಲ್ಪ ಅದು ಹಾರ್ಷಾಗಿ ಕಾಣಿಸುತ್ತೆ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಿಲ್ಲ. ಕೆಲವರು ನಿಮ್ಮನ್ನ ಈ ಥರ ಇರೋದಕ್ಕೇನೆ ದುರಹಂಕಾರಿ, ಈ ಥರ ಆಟಿಟ್ಯೂಡು, ದುರಾಂಕಾರ ನನ್ನ ಜೊತೆ ಬಂದು ಪಳಗಿ, ಆಮೇಲೆ ನೀವು ಹೇಳಿ, ಏನಾದ್ರೂ ರಜತ್ ಅವರು ಫೈನಲ್ ವರ್ಗೂ ಇದ್ದು ಅಂದ್ರೆ ಗಿಲ್ಲಿನ್ ಬೀಟ್ ಮಾಡೋದು ರಜತೆ. ನೀನೊಂದ್ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ, ತುಂಬಾ ಭಯಂಕರ ವ್ಯಕ್ತಿ. ನನ್ನ ಆಟ ಏನಿತ್ತು ನಾನು ಆಡ್ತಾ ಇದ್ದೆ, ಬಟ್ ಆದರೆ ನನಗೆ ಆ್ಯಕ್ಚುಲಿ ಆ ಥರ ಮನೆಯಿಂದ ಆಚೆ ಬಂದು ತುಂಬ ನೋವಿತ್ತು. ಲೈಫು ವೈಫು ಎರಡು ಹೇಗಿದೆ ಸರ್? ಲೈಫ್ ತುಂಬ ಚೆನ್ನಾಗಿದೆ, ವೈಫ್ ಯಾವತ್ತಿದ್ರು ಟಾರ್ಚರೇ ಅಲ್ವಾ. ಮಗಳು ಅಂದ್ರೆ ಪ್ರೀತಿ ಇದೆ, ಮಗಂದನೂ ಪ್ರೀತಿ ಇದೆ. ಆಮೇಲೆ ಇದನ್ನ ಬೇರೆ ತರ ತಿಳಿಸ್ಬಿಡ್ತಾರೆ. ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ರಜತ್ಗೆ ಮನಿ ಇಂಪಾರ್ಟೆಂಟಾ, ಮನ್ಸು ಇಂಪಾರ್ಟೆಂಟಾ? ಮನ್ಸನ್ನ ನೋಡಿ ಮನಿ ಇಟ್ಕೊಂಡು ಜೀವನ ನಡೆಸೋದು ತುಂಬಾ ಇಂಪಾರ್ಟೆಂಟ್. ರಜತ್ ಅವರ ಒಂದೊಂದು ಓನ್ಲಿ ಲೈಫ್ ಫಿಲಾಸಫಿ ಏನು? ತಲೆ ಹಿಡಿಬೇಡ್ರಿ, ತಲೆ ಹೊಡಿಬೇಡ್ರಿ. ದರ್ಶನ್ ಅವರು ತುಂಬಾ ಇಷ್ಟಪಡ್ತೀರಾ? ಏನೋ ಒಂದು ಜೀವನದಲ್ಲಿ ತಪ್ಪಾಗಿದೆ ಅದಿದ ತಕ್ಷಣ ಅದು ಹೆಂಗಾಗಿದೆ, ಏನಾಗಿದೆ ಅಂತ ತಿಳ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ದರ್ಶನ್ ಅಂಡ್ ಸುದೀಪ್. ಹೌದು. ಸೊ ಸುದೀಪ್ ಸರ್ ಬಗ್ಗೆ, ನಿಮ್ಮ ಆತ್ಮೀಯ ಬಾಂಧವ್ಯದ ಬಗ್ಗೆ? ಅವ್ರ ಕಣ್ಣಲ್ಲೇ ಮಾತಾಡ್ತಾರೆ, ಆ ಕಣ್ಣಲ್ಲೇ ಹಂಗೆ ನಾವು ತಿಳ್ಕೊಂಡು ಹೋಗ್ಬಿಡ್ತೀವಿ. ಯಾರು ಗೊತ್ತಾ? ಗೊತ್ತಾ? ಒಂದು ಟೈಮಲ್ಲಿ ಅಂಬಿ ಸಂಭ್ರಮ ಅನ್ನೋದೊಂದು ಪ್ರೋಗ್ರಾಮ್ ಆಗುತ್ತೆ, ಕುಚಿಕು ಡ್ಯಾನ್ಸ್. ಹೌದು. ಅವರು ಸರ್ ಅವ್ರ ಹೆಗಲ್ ಮೇಲೆ ಕೈ ಹಾಕೊಂಡು ಇಬ್ರು ನಡ್ಕೊಂಡ್ ಬರ್ತಾರೆ. ಅದು ಆದಷ್ಟು ಬೇಗ ತಿರ್ಗಾ ಅದು ಒಂದಾಗ್ಲಿ ಅನ್ನೋದು ಒಂದು ಕೋರಿಕೆ. ಸತೀಶ್ ಅವ್ರದ್ದು ಏನು ಡಿಸ್ಕ್ರೈಬ್ ಮಾಡ್ತಾರೆ? ಯಾಕೆಂದರೆ ಅವನು ಲೋಕಲ್ಲು ಚೈಲ್ಡು, ಅವನಿಗೆ ಸೆನ್ಸ್ ಇಲ್ಲ, ಸ್ಲಮ್ಮು ಅಂತ ಸತೀಶ್ ಅವ್ರು ಹೇಳ್ತಾರೆ. ನಾನು ಸತೀಶ್ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಐ ಫೀಲ್ ಇಟ್ ಇಸ್ ಯೂಸ್ಲೆಸ್. ಇದನ್ನು ವಾರ್ನಿಂಗ್ ಆದರೂ ತೊಗೊಳ್ಳಿ, ಇಲ್ಲ ಒಂದು ಸ್ಟೇಟ್ಮೆಂಟ್ ಅಂತಾದರೂ ಅರ್ಥ ಮಾಡ್ಕೊಂಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ಸತಿ ಹೇಳ್ಬೋದು, ಒಬ್ಬರಿಗೆ 2 ಸತಿ ಹೇಳ್ಬೋದು, 3ನೇ ಸತಿ ಅದು ಬೇರೆ ಥರ ತಿರುಗುತ್ತೆ. ಆಮೇಲೆ ನನಗೆ ಬೇಜಾರಾಗೋದೇನು ಅಂದರೆ, ಅಣ್ಣ ಓಲ್ಡ್ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾವನೆ. ನಾನೇನು ಸತೀಶ್ ಅನ್ಕೊಂಡ್ಬಿಟ್ಟವ್ರ ಜನ. ಇಂಥ ತಲೆ ಇಲ್ದಿರೋ ಕಿತ್ತೋದ್ ನಾಯಿಗಳಿಗೆ ಕಮೆಂಟ್ ಮಾಡೋಕ್ಕೂ ನನಗಿಷ್ಟ ಇಲ್ಲ.